ವಿಶಿಷ್ಟವಾದ ಧಾರ್ಮಿಕ ಆಚರಣೆ. ಆದರೆ ಹೊರಗಿನ ಜಗತ್ತಿನ ಅನೇಕ ಜನರು ಸಲ್ಲೇಖನ ವ್ರತದ ಬಗ್ಗೆ ತಪ್ಪಾಗಿ ಭಾವಿಸಿ ಅದನ್ನು ಆತ್ಮಹತ್ಯೆಗೆ ಹೋಲಿಸ್ತಾರೆ. ಹಾಗಾದ್ರೆ ಜೈನ ಸಿದ್ಧಾಂತ ಹಾಗೂ ತತ್ವದ ಪ್ರಕಾರ ಆತ್ಮಹತ್ಯೆಗೂ ಹಾಗೂ ಸಲ್ಲೇಖನ ವ್ರತಕ್ಕೂ ಇರುವಂತಹ ಆಧ್ಯಾತ್ಮಿಕ ಹಾಗೂ ಅದರ ಧಾರ್ಮಿಕತೆಯ ಬಗ್ಗೆ ಇರುವಂತಹ ಮಾನಸಿಕವಾಗಿರುವಂತಹ ವ್ಯತ್ಯಾಸ ಏನು? ಇದೊಂದು ಜೈನ ಧರ್ಮದಲ್ಲಿ ತುಂಬ ವಿಶಿಷ್ಟವಾದಂಥ ಸಾಧನೆ. ಕೆಲವು ಈಗ ಹೇಳಿದ ಪ್ರಕಾರ ಆಚಾರ್ಯ ಪರಮೇಷ್ಠಿ ರತ್ನಗಂಡ ಶ್ರಾವಕಾಚಾರ ಗ್ರಂಥದಲ್ಲಿ ಹೇಳ್ತಾರೆ ಈ ಮಾತನ್ನು. ಸಲ್ಲೇಖನ ಅಧಿಕಾರದಲ್ಲಿ ಮೊದಲು ಹೇಳಿದರು, ಒಬ್ಬ ವ್ರತಿಯಾಗಲಿ ಅನುವ್ರತಿಯಾಗಲಿ ಮಹಾವ್ರತಿಯಾಗಲಿ ಯಾವುದೋ ಒಬ್ಬ ಶ್ರಾವಕರಾಗಲಿ ಭೂಕಂಪ ಆಗಲಿ ರೋಗ ಬಂದಾಗಲಿ ಯಾವುದೇ ಕಷ್ಟ ಬಂದಾಗಲಿ ಉಪದ್ರವಗಳು ಬಂದಾಗ ಬರಗಾಲ ದುಷ್ಕಾಲ ಬಂದಾಗ ಅಲ್ಲಿ ಯಾವುದ್ರ ಬಾಂಬ್ ಸ್ಫೋಟ ಆಗಿರ್ಬೋದು, ಏನಾದರೂ ಮನೆ ಸುಡ್ತಿರ್ಬೋದು, ಊರಲ್ಲಿ ಏನಾದರೂ ಕೆಟ್ಟಗಳಿಗೆ ಏನಾದರೂ ತೊಂದರೆ ಬಂದಾಗ ಪ್ರವಾಹ ಬಂದಾಗ ಆ ಸಮಯದಲ್ಲಿ ನಿಜ ತೀರ್ಥಂಕರನ್ನು ಸ್ಮರಣೆ ಮಾಡ್ತಾ ಗುರುಗಳ ಸ್ಮರಣೆ ಮಾಡ್ತಾ ಸಮಾಧಿಪೂರ್ವಕವಾಗಿ ಮರಣ ಹೊಂದು ಅಂತ ಹೇಳ್ತಾರೆ. ತ್ಯಾಗನ ಮಾಡು ಅಂತ ಹೇಳ್ತಾರೆ. 4 ಪ್ರಕಾರ ಆಹಾರನ ತ್ಯಾಗ ಮಾಡು ಸಾಧನೆ ಅಂತಾರೆ. ಅದಕ್ಕೂ ಸಲ್ಲೇಖನ ಅಂತ ಹೇಳ್ತಾರೆ. ಒಂದು ಬಾಲ ಮರಣ, ಒಂದು ಬಾಲ ಮರಣ, ಒಂದು ಬಾಲ ಪಂಡಿತ ಮರಣ ಮತ್ತು ಪಂಡಿತ ಮರಣ ಮತ್ತು ಪಂಡಿತ್ ಮರಣ ಅಂತ ಹೇಳ್ತಾರೆ. ಬಾಲ ಮರಣ ಅಂತಂದರೆ ಸಾಮಾನ್ಯ ಜೀವನು ಮೃತ್ಯುವನ್ನು ಪ್ರಾಪ್ತ ಮಾಡ್ಕೊಳ್ಳೋದು. ಬಾಲ ಅಂತಂದರೆ ಎಲ್ಲ ಅನೇಕ ಪ್ರಕಾರ ಸಾಯುದು ಹುಟ್ಟು ಸಾವು ಮಾಡ್ಕೊತಿರೋದು. ಆಮೇಲೆ ಬಾಲ ಪಂಡಿತ ಮರಣ ಅಂದರೆ ಬ್ರಹ್ಮಚಾರಿ, ಆರಿಕ, ಕ್ಷುಲ್ಲಕರು, ಐಲಕರು, ಕ್ಷುಲ್ಲಕರು, ವ್ರತಿಕರು ಅವರು ಮರಣ ಹೊಂದೋದಕ್ಕೆ ಏನಂತಾರೆ ಬಾಲ ಪಂಡಿತ ಮರಣ ಅಂತ ಹೇಳ್ತಾರೆ. ಆಮೇಲೆ ಪಂಡಿತ ಮರಣ ಅಂದರೆ ದಿಗಂಬರ ಮಹಾತ್ಮರು, ಸಂತ ಮಹಾತ್ಮರು ಅವರು ಯಮ ಸಲ್ಲೇಖನ ಮತ್ತು ನಿಯಮ ಸಲ್ಲೇಖನ ಅಂತ ಹೇಳ್ತಾರೆ. ಯಮ ಸಲ್ಲೇಖನ ಮತ್ತು ನಿಯಮ ಸಲ್ಲೇಖನ ಭಾಳ ಅಂತರಿದೆ. ನಿಯಮ ಸಲ್ಲೇಖನ ಅಂದರೆ 12 ವರ್ಷಕ್ಕೊಮ್ಮೆ ಅದರಲ್ಲಿ 12 ವರ್ಷ ತನಕ ಅವರ ನೇಮ ಪಾಲನೆ ಮಾಡ್ಕೊಂಡು ಬರ್ತಾರೆ. ಅದೇನಪ್ಪ ಅಂತಂದರೆ ಇವತ್ತು ನಾನು ಇದೇ ವ್ರತ ಸಣ್ಣ ಪುಟ್ಟಗಳನ್ನು ವ್ರತಗಳನ್ನು ಪಾಲನೆ ಮಾಡ್ತಾ ಇದನ್ನು ತ್ಯಾಗ ಮಾಡ್ಕೊತ ಬರ್ತಾ ಕಡಿಮೆ ಆಹಾರನ ಕಡಿಮೆ ಮಾಡ್ಕೊಂಡು ಬರೋದಕ್ಕೆ ನಿಯಮ ಸಲ್ಲೇಖನ ಅಂತಾರೆ. ಯಮ ಸಲ್ಲೇಖನ ಅಂತಂದರೆ ಇಲ್ಲಿ ಯಮ ಸಲ್ಲೇಖನ ಅಂತ ಹೇಳ್ತಾರೆ. ಎಲ್ಲ ಥರದ ಆಹಾರವನ್ನು ತ್ಯಾಗ, ನೀರು ಎಲ್ಲ ಅನ್ನ ಎಲ್ಲ ತ್ಯಾಗ ಮಾಡಿ 4 ಪ್ರಕಾರದ ಆಹಾರನ ತ್ಯಾಗ ಮಾಡಿ ಈಗ ಅದನ್ನು ಎಲ್ಲ ಪೂರ್ಣ ತ್ಯಾಗ ಮಾಡಿ ತನ್ನ ಲೀನ ಆಗೋದಕ್ಕೆ ಆತ್ಮ ಸಾಧನೆ ಮಾಡ್ಕೊತ ನಗನಗ್ತಾ ಪ್ರಾಣ ಬಿಡೋದಕ್ಕೆ, ಪ್ರಾಣ ಅಂತಲ್ಲ ಸಮಾಧಿಪೂರ್ವಕ ಮರಣ ಹೊಂದೋದಕ್ಕೆ ಏನಂತಾರೆ ಅದು ಯಮ ಸಲ್ಲೇಖನ ಅಂತ ಹೇಳ್ತಾರೆ. ಈಗ ಅವರು ಒಂದೊಂದು ಕ್ವಶನ್ ಕೇಳ್ತಾರೆ. ಅದರಲ್ಲಿ ಆ ಕ್ವಶನದಲ್ಲಿ ಆತ್ಮಹತ್ಯೆನಾ ಅಂತ ಕೆಲವು ಜನ ಕೇಳ್ತಿರ್ತಾರೆ. ನೋಡಿ, ಈ ಆತ್ಮಹತ್ಯೆ ಮತ್ತು ಸಲ್ಲೇಖನದ ಭಾಳ ಭೂಮಿಗೆ ಮತ್ತು ಆಕಾಶಕ್ಕೆ ಅಂತರವಿದೆ. ಏನಪ್ಪ ಅಂದರೆ ಆತ್ಮಹತ್ಯೆ ಅಂದ್ರೆ ಏನು ಇದನ್ನು ತಿಳ್ಕೊಳ್ಳಿ. ಸಮಸ್ಯೆ ಮಾಡಿಕೊಂಡು ಸಾಯೋದೇ ಅಶಾಂತ್ಯದಿಂದ. ಏನಾದ್ರು ಕಷ್ಟ ಬಂದಾಗ ನನಗೆ ಬೇಕಾಗಿದ್ದ ಸ್ವಾರ್ಥ ಆಗಲಿಲ್ಲ ಅಂದ್ರೂ ಕೂಡ ನನಗೆ ಸಿಗಲಿಲ್ಲ ಅಂತಂದು ಕೂಡ ಕಷ್ಟ ಬಂದಾಗ, ಅಳು ಬಂದಾಗ, ಕ್ರೋಧದಲ್ಲಿ, ಸಿಟ್ಟದಲ್ಲಿ, ಮಾನದಲ್ಲಿ ತನ್ನ ಪ್ರಾಣನ ತನ್ನನ್ನೇ ಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನಂತಾರೆ ಆತ್ಮಹತ್ಯೆ ಅಂತ ಹೇಳ್ತಾರೆ. ಸಲ್ಲೇಖನ ಅಂತಂದರೆ ತನ್ನ ಆತ್ಮಕಲ್ಯಾಣ ನಗ್ನತ, ಕ್ರೋಧ, ಮಾಯ ಎಲ್ಲ ತ್ಯಾಗ ಮಾಡಿ ವೈರಾಗ್ಯದಿಂದ ಎಲ್ಲ ತ್ಯಾಗನ ಮಾಡಿ ಈ ಶರೀರ ನನ್ನದಲ್ಲ, ನನ್ನ ಆತ್ಮ ನಿರಂಜನ ಸ್ವರೂಪ ಇದೆ, ನಾನು ಸ್ತ್ರೀನೂ ಅಲ್ಲ, ಪುರುಷನಲ್ಲ, ನಪುಸಕನಲ್ಲ, ನಾನು ಸಿಟ್ಟು ಕೋಪಿಷ್ಟನಲ್ಲ ಅಂತಂದು ಭಾವನೆ ಮಾಡಿಕೊಂಡು ಪರಮ ಪೀತರಾಗೋದಕ್ಕೆ ಹೊಂದೋದಕ್ಕೆ ಏನಂತಾರೆ ಸಲ್ಲೇಖನ ಅಂತ ಹೇಳ್ತಾರೆ. ಅಲ್ಲಿ ಶುದ್ಧ ನಿರಂಜನ ಸ್ವರೂಪನ ಭಾವ ಮಾಡಿಕೊಂಡು ಅವರು ತನ್ನ ಪ್ರಾಣನ ನಿಧಾನವಾಗಿ ಅವರು ತ್ಯಾಗ ಮಾಡೋದಕ್ಕೆ ಏನಂತಾರೆ ಪರಮ ಸಲ್ಲೇಖನ ಅಂತ ಹೇಳ್ತಾರೆ.